ಅಮ್ಮ ನಮಸ್ತೆ, ಆರಾಮಿದ್ದೀರಾ? ಆರಾಮದೀಪ, ನೀವು ಆರಾಮದೀರ? ಆರಾಮ್. ಎಷ್ಟ್ ಮಕ್ಕಳಮ್ಮ ನಿಮ್ಗೆ? 4 ಮಂದಿ ಹೆಣ್ಮಕ್ಳು, 2 ಮಂದಿ ಗಂಡು ಮಕ್ಕಳಪ್ಪ ನನಗೆ. ಈಗ ಎಲ್ರದು ಮದುವೆ ಆಗಿದೆ, ಹನುಮಂತಣ್ಣ ಮದುವೆ ಆಗಿಲ್ಲ? ಒಬ್ಬವನ ಉಳ್ದಾನಪ್ಪ. ಓಹೋ, ಎಲ್ರಿಗೂ ನೀವೇ ಕಷ್ಟಪಟ್ಟು ಇಲ್ಲೇ ಮದುವೆ ಮಾಡಿಸಿದ್ದು? ನಾನು ಮದುವೆ ಮಾಡಿಸಿಯಪ್ಪ, ಮತ್ತೆ ಯಾರು ಮಾಡಿಸ್ತಾರ? ನಮ್ಮ ಕಷ್ಟ ನಷ್ಟ ನೋಡಿದ್ರೆ ಭಾಳ ಐತಿ ತಮ್ಮ. ನಮ್ದು ಆವಾಗಿನ ಕಷ್ಟ ಹೇಳ್ಕೊಂತ ಬಂದ್ರೆ ಈ ಭೂಮಿ ಮೇಲೆ ಹ್ಯಾಂಗೆ ಬೆಳೆದ್ಬೇಕು, ಹ್ಯಾಂಗೆ ಇರ್ಬೇಕು ಅಂದಂಗೆ ಅಷ್ಟು ಕಷ್ಟ ಅಲ್ಲಿಂದ ಬೆಳೆದು ಇಷ್ಟು ಮಕ್ಕಳು ಜೋಪಾನ ಮಾಡಿ 6 ಮಕ್ಕಳು ಜೋಪಾನ ಮಾಡಿಕೊಂಡು ಇದು ಪರಿಸ್ಥಿತಿ ಭಾಳ ಗಂಭೀರ ಇತ್ತು ನಮ್ದು ಅವಾಗ. ಅಂದ್ರೆ ಏನು, 4 ಕುರಿ ಕೊಟ್ಟರು ಅತ್ತಿ ಮಾವರ. ಆ ಕುರಿ ಕೂಟ ಮತ್ತೊಬ್ಬರು ಒಂದು 100 ಕುರಿ ಸರ್ಪಾಲ ಹಂಗೆ ಹಿಡ್ಕೊಂಡಿವಿ. ಅದನ್ನು ಕಾಯ್ಕೊಂತ ನಮ್ಮ ಉದ್ದಿನ ಮಾಡ್ಕೊಂತ ಮಕ್ಕಳು ಸಾಕೊಂತ ಹಂಗೆ ಬಂದು ಮಕ್ಕಳಿಗೆ ಶಾಲೆಗೆ ಹೋಗ್ರಿ ಅಂತೇಳಿ ಗಿಡ ಕಡ್ಯಾಕೆ ಹೋಗಿದ್ವಿ. ಮುಳ್ಳು ಸಾವಿರಕ್ಕೆ ಹೋಗಿದ್ದೀವಪ್ಪ, ಹಳ್ಳಿ ಮೇಲೆ ಹೋಗಿದ್ವಿ ನಾವು. ಅಲ್ಲಿಂದ ತರಬೇಕು, ನಾವು ತಿನ್ನಬೇಕು, ಅಲ್ಲಿ ಮಠ ಏನಿಲ್ಲ ಅಂತ ಮಾಡ್ಕೊಂತ ಮಕ್ಕಳಿಗೆ ಶಾಲೆಗೆ ಹೋಗಂದ್ರೆ ಶಾಲೆಗೆ ಹೋಗಿದ್ದಿಲ್ಲ. ಹಿರಿಯ ಮಗಳಿದ್ಲು. ಶುಕ್ರವಾರ ದಿನ 8 ದಿನಕ್ಕೊಮ್ಮೆ ಸಂತಿ ಮಾಡ್ತಿದ್ದೆ. 6 kg 5 kg ಅಕ್ಕಿ ತರ್ತಿದ್ದೆ. ಅದನ್ನು ಮಾಡಿ ಎಲ್ಲರೀಗ ಚಮಚಲಿಂದ ಹಿಸೆ ಮಾಡಿ ಕೊಟ್ಟು ಉಣಿಸಿ ಮನ್ಯಾಗ ಕರ್ಕೊಂಡು ಇರ್ತಿದ್ಲು. ಅಲ್ಲಿ ನಾವು ಕಟ್ಗಿ ಸೆಕ್ಕಿ ಪೆಕ್ಕಿ ಹೊತ್ಕೊಂಡು ಅಷ್ಟು ದೂರ್ಲಿಂದ ತರ್ತಿದ್ವಿ ನೋಡ್ರಿ. ಅವಾಗ ಹನುಮಂತಣ್ಣ ಹುಟ್ಟಿದ್ದ? ಹುಟ್ಟಿದ್ರು. ಆದ್ರೆ ಏನು ಶಾಲಿಗೆ ಹೋಗಂತಂದ್ರೆ ಶಾಲಿಗೆ ಹೋಗಿದ್ದಿಲ್ಲ. ಬರೀ ಗುಂಡ ಗಬ್ರಿ. ಶಾಲ್ಯಾಗ ಹೆಂಗಿದ್ದ ಹನುಮಂತಣ್ಣ? ಶಾಲ್ಯಾಗನು ಈಗ ಹೆಂಗ ಅದಾನ ಹಂಗ ಸೈಲೆಂಟ್, ಯಾವಾಗಲೂ ಸಿಟ್ಟು ಸೇಡು, ಗುರು ಮಾತಾಡ್ಬೇಕ ನಾನಿಲ್ಲ. ಮನ್ಯಾಗನು ಹಂಗ ಅದಾನಪ್ಪ, ಯಾರು ಕೊಟ್ಟ ನ್ಯಾಯಕ್ಕೆ ಹೋಗವಲ್ಲ, ಯಾರಿಗೂ ಏನೋ ಉಲ್ಟಾ ಮಾತಾಡ್ಬೇಕು ಅನ್ನಂಗಿಲ್ಲಪ್ಪ. ಅವ ಸಣ್ಣನಿದ್ದಾಗ್ಲಿಂದ ಹಂಗ ಅದಾನ. ಶಾಲಿಗೆ ಹೋಗಂದ್ರ ಶಾಲಿನ ಕಲೀಲಿಲ್ಲ. ಏನ್ ಹಿರೇ ಮಗ ಚಲೋ ಕಲ್ತ, 8ನೇ ಹೋದ. ಇತ್ತಿತ್ತದಾಗ ನಮ್ಗೆ ನಡಿಲಿಲ್ಲ. ಮಂತ್ಯಾನ ಬಿಡಿಸ್ಬಿಟ್ವಿ. ಬಿಡಿಸಿ ಕುರಿಯಾಗಿ ಸೇರ್ಕೊಂಡ್ವಿ. ಕುರಿ ಸೇರ್ಕೊಂಡು 3 ಮಂದಿ ತಂದಿ ಮಕ್ಕಳು ಕುರಿ ಕಾಯ್ತಿದ್ರು. 2 ಹೆಣ್ಮಕ್ಳು ಕರ್ಕೊಂಡು ನಾನು 25 ರೂಪಾಯಿ ಕೂಲಿಗೆ ಹೋಗಿದ್ದೆ ರೈತರ್ದು. ಹಂಗ ಹಿಂಗೆ ಜೀವನ ಮಾಡ್ಕೊಂಡು ಬಂದ್ವಿ. ಮಾಡ್ಕೊಂಡು ಬಂದು ಮತ್ತು ಹಂಗ ತಮ್ಮಗ ಒಂದು ಮಗಳು ಕೊಟ್ಟೆ, ಇನ್ನೊಂದು ಊರಿಗೆ ಮಗ ಕೊಟ್ಟೆ. ಹಂಗೆ ಕೊಟ್ಟು ಕಷ್ಟದಾಗ ಮದುವೆ ಮಾಡಿ ಅವ್ರಿಗೆ ಎಲ್ಲರಿಗೆ ಬಾಯಕ್ಕೆ ಹಚ್ಚಿ ಒಬ್ಬನ ಈಗ ಹನುಮಂತ ಉಳ್ದಾನ. ಹಿರೇ ಮಗನ ಮಾಡ್ಕೊಂಡು ಬಂದೀನಿ. ಭಾಳ ಕಷ್ಟ ಅಯ್ಯಪ್ಪ. ಏನು ಈಗಾದರೂ ತಪ್ಪಿಲ್ಲ ನಮ್ಗೆ, ಏನು ಮಾಡ್ಬೇಕು? ಹಂಗೆ ಹೋಗಾದ ಮಕ್ಕಳು ಮೊಮ್ಮಕ್ಕಳು ಬರ್ತಾವು ಹೋಗ್ತಾವು. ಅವನ ನಾವು ಇದ್ದಾಗ ನಾವು ನೋಡ್ಕೊಳಕತ್ತೀವಿ. ನಾವು ಇರ್ಲಿಕ್ಕರ ಯಾರು ನೋಡ್ತಾರೆ ಮಕ್ಕಳಿಗೆ? ಇರಲಿ ಮಠ ಬರಾರ ಹೋಗಾರ ಹಂಗೆ ಇದ್ದಿದ್ದ. ಹನುಮಂತಣ್ಣ ಇಲ್ಲಿದ್ದಾಗ ಮುಂಚೆ ಕುರಿಗೆ ಹೋಗ್ತಿದ್ನ? ಕುರಿಗೆ ಹೋಗಿದ್ನಪ್ಪ. ಅಣ್ತಮ್ಮ ಕಾಯ್ತಿದ್ರು. ಅವ್ರಪ್ಪಾರ ಮರಿ ಮುಂದಿರ್ತಿದ್ದ. ನಾ 2 ಮಕ್ಕಳು ಕರ್ಕೊಂಡು ರೈತರ ಕೆಲ್ಸಕ್ಕೆ ಹೋಗಿದ್ದೆ. ನಮ್ ಸಂತಿ ಪ್ಯಾಟಿದ್ ನಾವ್ ಮಾಡ್ತಿದ್ವಿ. ಮತ್ ಈ ಹಾಡೋದ್ ಕಲ್ಕೊಂಡಲ್ಲಮ್ಮ, ಎಲ್ ಕಲ್ಕೊಂಡ? ಏನಪ್ಪ ಇವ್ ಬೋರು, ಇಲ್ಲಿ ಹನುಮಂತರ ಗುಡಿ ಭಜನಿ, ಅದ ಜ್ಞಾನ ಅದ ಧ್ಯಾನ. ಏದಿ ಬಡ್ಕೊಳೋದು. ಎಲ್ಲೇ ಪಳುಲೆ ಕುರಿ ಗಿರಿ ಮೇಸಿದ್ರಪ್ಪ. ರೈತರು ಬಂದ್ರೆ ಏನು ನಾನು ಸುಮ್ಮನಾಗಪ್ಪ ಅಂದ್ರೆ ಏನು ಮಾಡಂಗಿಲ್ಲ, ನೀ ಸುಮ್ಮನಿರ್ವೆ, ನನಗೆ ನೋಡ್ಕೊಂಡ್ರೆ ಏನು ಅನ್ನಂಗಿಲ್ಲ ಹನುಮಂತಣ್ಣ. ಹೊಲ ಹೊಕ್ಕಸ್ಬೇಡ ಅಂತೇಳಿ ಅಂತಾರ. ಅಂದ್ಕೊಂತ ಬರೇ ರಿಕಾರ್ಡ, 12 ತಾಸು ರಿಕಾರ್ಡ್. ಸೈಕಲ್ ಇತ್ತು, ಅಡಿಯಾಗ ಆಗ್ಲಿ ಅಲ್ಲಿ ಅಡ್ಡಾಡಿ ಬರ್ತಿದ್ವಿ. ನನ್ನ ಮಗನೇ ಶಿವನೇ 6 ದಿನಕ್ಕೊಮ್ಮೆ ಮಾತ್ರ ಭೇಟಿ ಆಗವನ ಹನುಮಂತರಿ ಗುಡಿ. ಹನುಮಂತಣ್ಣ ಹೆಸರು ಇಟ್ರಲ್ಲ, ಹನುಮಂತ ದೇವರ ಹೆಸರಿಂದ ಏನಿಲ್ಲ, ನಾವು ಹೊತ್ಕಿ ತಗ್ಸಿಂದ ಅವನ ಹೆಸರು ಹನುಮಂತ ಅಂತ ಬಂತು. ಆವಾಗ ಹನುಮಂತ ಅಂತ ಹೇಳಿ ಹೆಸರು ಇಟ್ಟಿದ್ವಿ. ಈಗ ದೊಡ್ಡ ಮಗಗ ಮಾರುತಿ ಅಂತ ಮಾರುತಿನು ದೇವರ, ಅದು ಹನುಮಂತನ ಹೆಸರು, 2 ಒಂದ ದೇವರು. ಸೊ ನೀವು ಅದ ಒಂದ ಹೆಸರು ಇಟ್ಟಿರಲ್ಲ ಅಂತ ಅವ್ರ ಹೊತ್ಕಿ ಆಗ ತಗ್ಸಿದ ಹೆಸರು ಬಂತಪ್ಪ, ಇಟ್ವಿ. ಬೇರೆ ಹೆಸರು ಇಡಾಕ ಬರ್ಲಿಲ್ಲ ನಮ್ಗ. ಹಂಗ ಹೆಂಗ್ ಬಂದಿತ್ತ ಹಂಗ ಓದರಾಕ ಕುಂತಿ ಅದ ಹೆಸರು ಹೊಂಟ. ಈಗ ಅಲ್ಲಿ ಹೋಗಿದ್ರಲ್ಲಮ್ಮ, ನೀವು ಬಿಗ್ ಬಾಸ್ಗೆ ಹೋಗಿದ್ರಲ್ಲ, ಸೊ ನಿಮ್ ಮಗನ್ ನೋಡಿ ಹೆಂಗ್ ಖುಷಿ ಹೆಂಗ ಅನಸ್ತ? ಖುಷಿನೂ ಅನಸ್ತು, ಕಷ್ಟ ಅಂಕಾರ ಈಟ ಆಟ ಬಂದಿದ್ದಿಲ್ಲ, ದುಃಖ ಬಾಳ್ ಬಂತು. ಹಂಗ ಕಣ್ಣೀರ್ ಹಾಕ್ದೆ ಮಗನ್ ನೋಡಿ. ಆರಾಮಿರಪ್ಪ, ಹುಷಾರ್ಲಿಂದಿರು, ಚೆನ್ನಾಗಿ ಆಟ ಆಡ್ಬಾ, ಬಾಳ ದಿನ ಉಳ್ದಿಲ್ಲ, ನಾ ಆರಾಮ ಅದೀನಿ, ನಾ ಊರಾಗ ಅದೀನಿ, ನೀ ಇಲ್ಲೇ ಬೆಂಗ್ಳೂರಾಗ ಅದೀನಿ, ಒಟ್ಟು ಚೆಂದಾಗಿ ಆಡಪ್ಪ ಯಪ್ಪ, ಆರಾಮಿರು, ಯಾರಿಗೂ ದುಸ್ತು ಮಾತಾಡಕ್ ಹೋಗ್ಬೇಡ, ಏನಿಲ್ಲ ಅಂಥೇಳಿ ನನ್ಗೆಷ್ಟು ತಿಳಿತಾಯ್ತು ಅಷ್ಟ ಹೇಳಿ ಬನ್ಯಪ್ಪ. ಅಳ್ಬ್ಯಾಡ್ಯವ, ಹೋಗು ಆರಾಮಿರು ಅಂತಂದ. ಹ್ಞೂನ್ಪ ಹೋಗ್ತೀನಿ ಅಂತೇಳಿ ಬಂದೆ. ಅಮ್ಮ, ಅದು ಲಾಸ್ಟ್ನೇಕ್ ನೀವು ಒಂದ್ ಮಾತಂದ್ರಲ್ಲ, ಅದೇನೋ ಲಂಬಾಣಿಯಲ್ಲಿ ಮಾತಾಡಿದ್ರಿ ನೀವು, ಅದು ಭಾರಿ ಸ್ಪಷ್ಟವಾಗಿ ಮಾತಾಡಿದ್ರಿ.
ದೇವ್ರ ನೆನೆಸ್ಕೊಂಡ್ ಮಾತಾಡಿದ್ರಲ್ಲ, ಅದನ್ನ ಏನ್ ಮಾತಾಡಿದ್ರಿ ಸ್ವಲ್ಪ ನಮಗೂ ಹೇಳಿದ್ರ, ಕನ್ನಡದಾಗ ಹೇಳಿದ್ರ. ನಮ್ಮ ಮಂದಿದ ಫಸ್ಟ್ ಅಲ್ಲಿಂದ ಬಂದಿದ್ದ ಸೇವಾಲಾಲ್ ಅಲ್ಲ, ಹ್ಮ್ ಸೇವಾಲಾಲ್ ಗಾದಿ ಆಳೋ ಮೂತಿ ಆಳೋ ಮಾರೋ ಬಾಪ್ ಮಹಾರಾಜ್ ಸೇರಿ ಉಪರ ಆಶೀರ್ವಾದ ರೇದ ಬಾ ಆಚೆ ತೀರ ಕಾಡ ಅಂತೇಳಿ ಎಲ್ಲರಿಗ ಚಂದಾಗಿಡು ಸೇವಾಲಾಲ್ ಗಾದಿ ಆಳೋ ಅಂತೇಳಿ ಅಂದ ನಾ ಕೈ ಮುಗಿದು ಬಂದಿದ್ದ ಖರೆಯಪ್ಪ. ಓಹೋ ಭಾರಿ ಅದ್ಭುತ. ಅಂದ್ರೆ ದೇವ್ರನ್ನು ನೀವ್ ನೆನೆಸ್ಕೊಂಡ್ರಿ, ಎಲ್ರನ್ನು ಚೆನ್ನಾಗಿ ಇಟ್ಕೋರಿ ಅಂತೇಳಿ. ಚಂದಾಗಿ ಇಟ್ಕೋರಪ್ಪ ಯಪ್ಪ. ಸೇವಾಲಾಲ್ ಗಾದಿ ಆಳೋ ಮೂತಿ ಆಳೋ ಬಾಪು ಮಹಾರಾಜ್ ಏನಿದ್ರು ಎಲ್ಲಾ ನಿನ್ ಕೈಯಾಗ ಐತಿಯಪ್ಪ, ಎಲ್ಲಾರ ಮೇಲೆ ಒಳ್ಳೇದಿರ್ಲಿ ಅಂತೇಳಿ ಅಂದ್ ಬಂದ. ನನ್ನ ಒಬ್ಬ ಮಗ ಅಷ್ಟ ಅಲ್ಲ, ಎಲ್ಲರೂ ಆರಾಮಿರ್ರಿ. ಎಲ್ಲಾರ ಆರಾಮ. ಲಂಬಾಣಿಯಲ್ಲಿ ಅದೊಂದ್ ಸಾಂಗ್ ಹಾಡಿದ್ರಲ್ಲ, ಇದು ಮೊದ್ಲಿಂದ ರೂಢಿಯಿಂದ ಬಂದಿರ್ತಿರೋ ಅಥವಾ ನಿಮ್ ಜೋಡಿ ಅವ್ರು ಅವಾಗ ಅಷ್ಟೇ ಹಾಡಿದ್ರು? ಇಲ್ಲ ನಾವು ಎಲ್ಲೇ ಮದ್ವಿ ಕಾರ್ಯಕ್ರಮ ಆದಲ್ಲೇ ನಾವ್ ಯಾವಾಗ್ಲೂ ಹಂಗ ಸಣ್ಣ ಹುಡುಗತೇನ ಬಂದೀವಿ ರಿಕಾರ್ಡ್ ಹೇಳ್ಕೊಂತಪ್ಪ. ನಮ್ಗ ಅಷ್ಟ ಮರ್ಯಾದಿನ ಕೊಡ್ತಾರ, ಇಲ್ಲ ಅವ್ರು ಚಲೋ ಹಾಡ್ತಾರ, ಅವ್ರ ಬಾಯಾಗ ಚಲೋ ರಿಕಾರ್ಡ್ ಬರ್ತೈತೆ ಅಂತ ಎಲ್ಲಿ ಕರ್ಕೊಂಡ್ ಹೋದ್ರು ಮೈ ಕೊಟ್ಟು ಬ್ಯಾಡಪ್ಪ ನಮ್ಗೆ ಬರಂಗಿಲ್ಲ, ಎಲ್ಲಿ ಹಚ್ಚೈತೆ ಎಲ್ಲಿ ನಿಂತೈತಂದ್ರು ಬಿಡಂಗಿಲ್ಲ. ಅದ ಸಾಂಗ್ ಅದ ಹಾಡ ಅದ ರಿಕಾರ್ಡ್ ನಮ್ಗ. ಆದ್ರೂ ಗಂಡ ಹೆಂಡತಿ ಕೂಡಿ ಹಾಡುವಂತದ್ ನಾವ್ ಎಲ್ಲೂ ನೋಡಿದ್ದಿಲ್ಲ. ಬೇರೆ ಕಡೆ ನೋಡಿದ್ರು ಕೂಡ ಗಂಡ ಏನೋ ಒಂದ್ ಕಡೆ ಬೇರೆ ಕಡೆ ಕೂತಿರ್ತಾರ, ಅವ್ರ ವೈಫ್ ಬೇರೆ ಕಡೆ ಕೂತ್ಕೊಂಡು ಏನೋ ಹಾಡ್ತಿರ್ತಾರ, ಇಲ್ಲ ಸೋಬಾನ ಪದ ಹೇಳ್ತಿರ್ತಾರ. ಬಟ್ ನೀವು ಇಬ್ರು ಕೂಡಿ ಒಂದೇ ರಾಗದಲ್ಲಿ ಹಾಡಿದ್ರಲ್ಲ, ಅದನ್ನ ಬಹಳ ಅಂದ್ರ ಬಹಳ ಮೆಚ್ಚಾತಾರ ಜನ. ಕೆಲವೊಬ್ರಿಗೆ ತಿಳಿದಿರೋ ಗೊತ್ತಿಲ್ಲ, ಬಟ್ ಆ ರಾಗ ಹಾಡಿರುವಂತದ್ದು ಈಗೂ 80 ಈಗ ನಿಮ್ಗೆ ಒಂದ್ 70-75 ಆಗಿರ್ಬೇಕಮ್ಮ. 65 ಒಂದ್ 65-70 ಸಮಥಿಂಗ್ ಇದ್ರು ಕೂಡ ಈಗ ನೀವು ಅಷ್ಟು ಪ್ರೀತಿಯಿಂದ ಹಾಡ್ತಿರಲ್ಲ. ಈಗಿನ ಕಾಲದಾಗ ಬರೇ 30-40 ಏಜ್ದಾಗ ಡಿವೋರ್ಸ್ ಆಗತ್ತವ ಈಗಿನ ಕಾಲದ್ದು. ಅಂದ್ರ ಈಗಿನ ನೀವು ಕಾಪಾಡ್ಕೊಂಡು ಬರ್ತಾ ಇರುವಂತಹ ಸಂಸ್ಕೃತಿ, ನೀವು ಬೆಳೆದಿರುವಂತಹ ಸಂಸ್ಕೃತಿ, ಅಲ್ಲಿ ಎಷ್ಟು ಅಟ್ಯಾಚ್ಮೆಂಟ್, ಕಷ್ಟನೋ ದುಃಖನೋ ಏನೋ ಮನೇಲಿ ಇದೆಯೋ ಇಲ್ವೋ ಅದನ್ನೂ ತಿಂದ್ಕೊಂಡು ಇಷ್ಟು ಮಠ ನೀವು ಬಂದಿದ್ದೀರಲ್ಲ, ಅದು ನಿಮ್ಮ ಮೇಲೆ ಇಟ್ಟಿರುವಂತಹ ಪ್ರೀತಿ ವಿಶ್ವಾಸದಿಂದ ಇದ್ದೀರಿ. ಸೊ ನಿಮ್ ಮಗನ ಬಗ್ಗೆ ಏನ್ ಹೇಳ್ತೀರಮ್ಮ? ಈ ತರ ಆಡ್ತಾ ಇದ್ದಾನಲ್ಲ, ನಿಮಗೆ ಹೆಂಗ್ ಅನ್ಸುತ್ತೆ? ನನ್ ಮಗ ನೋಡಪ್ಪ, ನಮ್ಮ ಕಾವ ನೋಡಂಗಿಲ್ಲ, ಅವಂಗ್ ನಾವು ನೋಡ್ತೀವಿ, ಭಾಳ ಖುಷಿ ಅನ್ನಿಸ್ತೈತಿ. ನನ್ನ ಮಗ ಭಾಳ ಚಲೋ ಆಡಾಕತ್ಯಾರ, ಹಂಗ ಆಡಪ್ಪ, ನೋಡವ ಹೆಂಗೆ ಓಡಾಡ್ತಾನ, ಚಲೋ ಆಡ್ತಾನ, ಹಂಗ ಆಡ್ಕೊಂತೀರಪ್ಪ, ಚೆಂದಾಗಿ ಆಡಿವಾರಪ್ಪ ಅಂತೇಳಿ ನಾವು ಇಲ್ಲಿಂದ ಖುಷಿ ಪಡಿತೀವಿ, ಹರಸ್ಬಿಡ್ತೀವಿ. ಅಷ್ಟು ಪ್ರೇಮ್ಲಿಂದ ನೋಡ್ತೀವಿ. ನಮ್ಗೆ ಅದನ್ನ ನೋಡೋದು ನಮ್ಗೆ ಭಾಳ ಇದ್ದಿದ್ದಿಲ್ಲ. ಅವ ಹೋಗಿಂದ ಮತ್ತೆ ಇದನ್ನ ಭಾಳ ನೋಡಾಕತ್ತೀವಿ, ಬಿಂಬಾಕ್ಸಿಂದ ಬಿಗ್ ಬಾಸ್. ಬಿಗ್ ಬಾಸ್ ಹನುಮಂತಣ್ಣ ನಿಮ್ ರೀತಿಯಿಂದ ಇದಾನೋ ಅಜ್ಜರ್ ರೀತಿಯಿಂದ ಇದ್ದಾನೆ? ಯಪ್ಪ ಅಂದ್ರೆ ಏನ್ ಹೇಳಿದ್ರು, ಇವಾಗ ಯಾರೇ ಬೈದ್ರು, ಯಾರೇ ಏನ್ ಅಂತಂದ್ರು ರಿಟರ್ನ್ ಉತ್ತರ ಕೊಡೋದೇ ಇಲ್ಲ. ರಿಟರ್ನ್ ಏನ್ ಅವ್ರು ಬೈದ್ರೆ ಬೈಯೋ ಅಂತದ್ದು ಕ್ಯಾರೆಕ್ಟರೇ ಇಲ್ಲ. ಏನ್ ಹೇಳಿದ್ರು ಪ್ರೀತಿಯಿಂದ ಸ್ವೀಕಾರ ಮಾಡ್ತಾನಲ್ಲ, ಇದು ಯಾವ ಗುಣ ಅಂತ ಗೊತ್ತಾಗ್ತಿಲ್ಲ. ನೀವು ಅಳ್ತಾ ಇದ್ದೀರಾ? ಅದನ್ನ ನಾನು ಇದ್ರಾಗ ಅದಾನ, ನಾವ್ ಹಂಗ ನಾವು ಉಲ್ಟಾ ಯಾರಿಗೂ ಮಾತಾಡಂಗಿಲ್ಲ, ಯಾಕಂತ ಗೋಲ್ರಾಗ ಅಂತೇಳಿ ಅದನ್ನ ಕೇರ್ ಮಾಡಂಗಿಲ್ಲ. ನಾವ್ ಯಾವಾಗ್ಲೂ ಹಂಗ ಬಂದೀವಿ. 5 ಮಂದಿ ನಾವ್ ಅಕ್ಕಂಗೆ ಯಾರಿದ್ರು, 3 ಮಂದಿ ಅಂತಂಬ್ರು. ನಮಗೂ ಭಾಳ ಕಷ್ಟ ಅಲ್ಲಿಂದ ಸಾಕಿ ಮಕ್ಕಳು. ನಮ್ಮಪ್ಪಾರು ಅಷ್ಟಷ್ಟು ದೂರ ಮದುವೆ ಮಾಡಿಕೊಟ್ಟು ಅವರು ಸ್ವರ್ಗಿಗೆ ಹೋಗಿ ಮುಟ್ಟಿದ್ರು. ಆದ್ರೂ ನಾವು ಸಿಟ್ಟು ಸೇಡು ಈಗಾದ್ರೂ ಅಣ್ತಂಬ್ರೀಗ ಹಂಗನ್ಬೇಕು ಹಿಂಗನ್ಬೇಕು ಅನ್ನಂಗಿಲ್ಲ. ಯಾವಾಗ್ಲೂ ಇದ ರೀತಿ ಬಂದೀವಿ, ಹಂಗ ಅದ ರೀತಿ ನನ್ನ ಮಗ ಹಿಡ್ಕೊಂಡ. ಅಕ್ಕ ತಂಗ್ಯಾರಿಗೂ ಊಟ ಸಿಟ್ಟ ಮಾತಾಡಂಗಿಲ್ಲ, ಒಟ್ಟ ಸಿಟ್ಟ ಅನ್ನೋದ ಇಲ್ಲ. 2 ಮಕ್ಕಳಿದ್ರು ಹಂಗ ಅದಾರಪ್ಪ. ನಮ್ಮ ಮಂತ್ಯಾನ ಹಂಗ ಬಂತು. ನಮ್ಗ ಗರು ಅನ್ನೋದಿಲ್ಲ. ನನ್ ಮಗ ಅಂತ ಹೋಗ್ಯಾನ, ನಾನು ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು, ನಾನ್ ಮನಿ ಏನ ನಾ ಏನೇನು. ಅಮ್ಮ ಹನುಮಂತಣ್ಣ ಮತ್ ಮಾರುತಿ ಅಣ್ಣ ಇಬ್ರು ಅಣ್ತಮ್ಮದ್ರ ಅದಾರಲ್ಲ, ಹೆಂಗ ಅವ್ರ ಜೋಡಿ ಹೆಂಗ? ಯಪ್ಪ ಬಾರ್ ಅಗದಿ ಕ್ಲೋಸ್ ಅವ್ರ ಅಣ್ತಮ್ಮ, ಗೆಳೆಯರಿದ್ದಂಗ ಹಂಗ ಇರ್ತಾರಪ್ಪ ಯಪ್ಪ. ಮತ್ ನಿಮ್ಮ ಸಂಸ್ಕೃತಿ ಒಳಗ್ ಬೆಳೆದಾರಲ್ಲ, ಹಂಗಾಗಿ ಈಗ ಜನ ನೋಡೋದಷ್ಟ. ಒಬ್ಬ ಮನುಷ್ಯ ಏನಾರ ಬೈತಾನಂದ್ರ ಅಪೋಸಿಟ್ ಬೈಯೋ ಕಾಲದಾಗ ಒಂದ್ ಮಾತ್ ಹೇಳಲ್ಲ, ಅದು ಹೆಂಗ್ ಬೆಳೆಸಿರಿ ಅಂತ, ಅದು ಮೇನ್ ಇಂಪಾರ್ಟೆಂಟ್. ಅದು ಮನ್ಯಾಗ ತಂದಿ ತಾಯಿ ಕಡ್ರ ಬಿಡ್ರಿ, ಅದು ಸೇರೆ ಸಿಂಧಿ ಕುಡದ ಏನ ಕಡ್ರ ಬಿಡ್ರಿ ಮಾಡಾರಿದ್ರ ಮಕ್ಕಳು ಅದನ್ನ ನಡಾವಳಿ ಹಿಡಿತಾರ. ಆದ್ರೂ ಇದೂನು ಇಲ್ಲ ನಮ್ಮ ಮನ್ಯಾಗ. ಅಜ್ಜಾರ ಯಾವತ್ತು ಇಲ್ಲ ಯಪ್ಪ, ಅದು ನಡಾವಳಿನ ಇಲ್ಲ ಅಂತ ತಿಳ್ಕೊ. ಇಲ್ಲ ಯಪ್ಪ, ನಮ್ಗೆ ಯಾರ್ದು ಇದಿಲ್ಲ. ಇದ್ರ ನಮ್ಮ ಮನ್ಯಾಗ ತಿಂತೀವಿ, ಇಲ್ಲಿಕ್ರು ನಮ್ಮ ಮನ್ಯಾಗ ಕುಂತಿರ್ತೀವಿ. ಬರ್ತಾರ, ಬರ್ರಿಯಪ್ಪ ಒಂದ್ ಚೇರ್ಗಿ ನೀರು ಕೊಡ್ತೀನಿ, ಇದ್ದಿದ್ದೊಂದು ಕಪ್ ಚಹಾ ಕೊಡ್ತೀನಿ, ಕುಂತ್ಕೋರಿಯಪ್ಪ, ಬಾ ಯಾವ್ರಾರಪ್ಪ ಕುತ್ಕೋರಿ ಅಂತಿದ್ದು ರೀತಿ ಹೇಳ್ತಿದ್ದ. ಈ ಕತೆ ಇವ ಎಲ್ಲಿಂದ ಬಂದ ಅವ ಎಲ್ಲಿಂದ ಬಂದ ಅಂತ ಅನ್ನಂಗಿಲ್ಲ. ಎಲ್ಲಾರ ಅಷ್ಟ ನಾನು